ಆಮೇಲೆ ಒಂದು ಪಾದ ಪೂಜೆ ಮಾಡಿರೋ ಅದಕ್ಕೆ ತೀರ್ಥ ತೀರ್ಥ ಕಣ್ಣಿಗೆ ಹಚ್ಚಿರು. ಏನೇ ಆ ಕಣ್ಣು ಈ ಥರ ಕಾಯಿದೆ ಅಂದರು. ಸೊ ಈ ಥರ ಏನಾಗಲ್ಲ ಕಣೆಯ ಹೋಗ್ಯಾ ಐದಿನ ಕಣೆಯ ಒಳ್ಳೆ ಕಣೆಯ ನೀನು ಬುದ್ಧಿವಂತ ಕಣೆಯ ಶರ್ಟ್ ಬಿಚ್ಚಯ್ಯ ಅಂದರು. ಶರ್ಟ್ ಪೂರ್ತಿ ಬಿಚ್ಚಿದೆ. ಬಿಚ್ಚಿಬಿಟ್ಟು ಅವ್ರು ಹಾಕೊಂಡು ಜನವಾರ ನಂಗೆ ಹಾಕಿರು. ಹಾಕ್ಬಿಟ್ಟು ಬೆನ್ಸವ್ರು ಕಣ್ಣಲ್ಲಿ ಅವ್ರಿಗೆ ತೇವಾಯ್ತು ಅವ್ರ ಕಣ್ಣಿಗೆಲ್ಲ. ಅದು ಏನೋ ದೇವರು ಇಲ್ದಾಗ ನಡೆಸಿಯಾನೆ. ಇದು ಮೊದಲನೇ ಭೇಟಿ. ಇದು ಗುರುನಾಥ ಮನೆಗೆ ನಾನು ಫ್ರೆಂಡ್ಸ್ಗಳೆಲ್ಲ ಹೋದು ಅಲ್ಲೇ ಉಳಿಸ್ಕೊಂಡ್ರಿ ಅಂತ ಬೈಕಲ್ಲಿ ಹೋಯಿತು. ಆಮೇಲೆ ರಾತ್ರಿ 12 ಗಂಟೆ ಆಯಿತು. ರಿಸರ್ಚ್ಗೆದ್ದು ಆಮೇಲೆ ಹೊರಗೆ ಹೋಗ್ಬಂದು ಕೈ ಕಾಲು ತೊಳ್ಕೊಂಡ್ರು. ಒಂದು ಕುರ್ಚಿ ಮೇಲೆ ಕೂತ್ಕೊಂಡ್ರು. ದೊಡ್ಡ ನೀರು ಕೊಡೆಯ ಅಂದರು. ಒಂದು ಬಾಟ್ಲ್ ನೀರಿತ್ತು, ಒಂದು ಲೋಟ ನೀರು ಕೊಟ್ಟೆ. ಪಕ್ಕದಲ್ಲಿ ನಿಂತ್ಕೊಂಡೆ. ಕೈ ಕೊಟ್ಟರು. ಕೈಯಿಂದ ಬೆಟ್ಟನೆಲ್ಲ ಒತ್ತುತ್ತಾ ಇದ್ದೆ. ಮಕ್ಕ ನೋಡಿರು. ತಳದಿಂದ ಮೇಲಿಂದ 2 ನಿಮಿಷ 3 ನಿಮಿಷ ನೋಡಿರು. ಅಯ್ಯ ತಂದರು. ಏನು ಸಾರ್ ಅಂದೆ. 5 ನಿಮಿಷ ಟೈಮ್ ಕೊಡ್ತೀನಿ ಕಣೆಯ, ಜೀವ ಬೇಕೋ ದುಡ್ಡು ಬೇಕೋ ಹೇಳಯ್ಯ ಅಂದರು. ನಾನು ಅಡಿಕೆ ಚೆನ್ನೈಲಿ 2000 ತುಂಬ ನನಗೂ ಅದು ಬಿದ್ದಿತ್ತು. ಭಾರಿ ಲಾಸ್ ಆಗಿ ಒಂದು 30-40 ಲಕ್ಷ ರೂಪಾಯಿ ಲಾಸಲ್ಲಿದ್ದೆ. ಆಮೇಲೆ ನೋಡ್ಬಿಟ್ಟು 2 ನಿಮಿಷ ಆಗೇ ಹೋಯ್ತು. ಹೆದರಿಕೆ ಆಗ್ಬಿಡ್ತು ನನಗೆ. ಈ ಥರ ಕೇಳ್ತೀಯಲ್ಲ, ದುಡ್ಡು ಬೇಕು, ನಾವು ಸಾಲ ತೀರಿಸ್ಕೋಬೇಕು. ನಾನು ತುಂಬ ಸಾಲ ಇದೆ ಮೈ ಮೇಲೆ. ಆಮೇಲೆ ನೋಡಿದೆ. ಆದರೂ ನನಗೆ 42 ವರ್ಷ ಆಗ. ನನ್ನ ಮಗ ಇನ್ನೂ 3-4 ವರ್ಷ ಮಗ ಇದ್ದ. ತಂದೆ ತಾಯಿಗಳಿದ್ದರು. ತಂದೆ ಈಗಲೂ ಇದ್ದಾರೆ. ಆಮೇಲೆ ಯೋಚನೆ ಮಾಡಿದೆ. ಸಾರ್ ಅಂದೆ. ಏನು ಅಂದೆ. ಸಾರ್ ನನಗಿನ್ನೂ 42 ವರ್ಷ. ನಮ್ಮ ಮಗನಿಗೆ ಚಿಕ್ಕ 3-4 ವರ್ಷ. ನನ್ನ ಮಗನ ಹೆಸರು ಗುರುಕಿರಣ್ ಅಂತ. ಈಗ ಇಂಜಿನಿಯರಿಂಗ್ ಮಾಡಿ ಕೆಲಸದಲ್ಲಿ ಏನೇ 1 ವರ್ಷ ಆಯಿತು. ನಾವೇನು ಕೋಟ್ಯಾಧೀಶ್ವರಲ್ಲ ಇದಲ್ಲ, ಮಿಡ್ಲ್ ಕ್ಲಾಸಲ್ಲಿ ಬಂದಾರ ಸರ್. ಏನೋ ಕಷ್ಟಪಟ್ಟಿದ್ವಿ, ಬರುತ್ತೆ ಅಂತನೋ ಹೋಪ್ಸಲ್ಲಿದ್ದೀವಿ. ಒಳ್ಳೆ ರೇಟ್ ಇದೆ, ಬಂದಿಯಾರು ಈ ಥರ ಬಂದಿದ್ರು ಅಂತ. ಜೀವ ಬೇಕು ಸರ್, ಜೀವ ಇದೆ, ದುಡ್ಕೋಬೋದು, ದುಡ್ಡೇ ಮುಖ್ಯ ಅಲ್ಲ ಅಂತ ಹೇಳಿದೆ. ಖುಷಿ ಆಯಿತು ಗುರುನಾಥ್, ಸಂತೋಷವಾಯಿತು. ಒಳ್ಳೆ ಕಣೆಯ ನೀನು ಬುದ್ಧಿವಂತ ಕಣೆಯ ಶರ್ಟ್ ಬಿಚ್ಚಯ್ಯ ಅಂದರು. ಶರ್ಟ್ ಪೂರ್ತಿ ಬಿಚ್ಚಿದೆ. ಬಿಚ್ಚಿಬಿಟ್ಟು ಅವ್ರು ಹಾಕೊಂಡು ಜನವಾರ ನಂಗೆ ಹಾಕಿರು. ಹಾಕ್ಬಿಟ್ಟು ಬೆನ್ಸವ್ರು ಕಣ್ಣಲ್ಲಿ ಅವ್ರಿಗೆ ತೇವಾಯ್ತು ಅವ್ರ ಕಣ್ಣಿಗೆಲ್ಲ. ಅದು ಬುದ್ಧಿವಂತ ಕಣೆಯ ಬುದ್ಧಿವಂತ ಅಂದರು. ಆಮೇಲೆ ಅದಾಗಿ ಮನೆಗೆ ಬಂದೆ. ವೆನಿಲಾ ಮತ್ತು ಕೇಳಲೇ ಇಲ್ಲ ಯಾರು. ಕೊಲ್ಯಾಪ್ಸ್ ಆಗೋಯ್ತು. ಕೊನೆಗೆ ಅದನ್ನು ಕಷ್ಟಪಟ್ಟು ಎಲ್ಲ ಮಾಡಿ ಇದು ಮಾಡೋದಕ್ಕೆ 25,000 ರೂಪಾಯಿ ಇಲ್ಲನ 2,000 ರೂಪಾಯಿ ಕೊಟ್ಟೆ ಒಂದು ತಿಂಗಳಿಗೆ. ಕೇಳೋಕ್ಕೆ ಬರೋದಲ್ಲ, ಯಾರೋ ಪಾಟಿ ಇಟ್ಕೊಂಡು 2,000 ರೂಪಾಯಿ. ನನಗೆ ಒಂದು ಹತ್ತಿರ 90 ಲಕ್ಷದಿಂದ 1 ಕೋಟಿ ರೂಪಾಯಿ ದುಡ್ಡು ಸಿಗೋದು. 2005ರಲ್ಲಿ ನಂಗೆ ಸಿಕ್ಕಿದ್ದು ಕೇವಲ 6.5 ಲಕ್ಷ 7 ಲಕ್ಷ. ಅದು ನಮ್ಮ ತಂಗಿ ಬೇರೆ ಅವ್ರದ್ದು ಬೇರೆ 200 kg ಆಯ್ತಂದು ಇದು ಮಾಡಿ ಪಾಪ ಅವರು ಒಂದು ತೋಟ ತಗೊಂಡಿದ್ರು. 2.5 ಎಕರೆ ತೋಟನ 10 ಲಕ್ಷ 12 ಲಕ್ಷ 2 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರು ಅವರಿಗೆ. ಪಾಪ ಅವರು ಹಸಿ ಬೀನ್ಸ್ ಕೊಟ್ಟಿದ್ರೆ ದುಡ್ಡು ಸಿಕ್ಬಿಡ್ದು 12-13 ಲಕ್ಷ. 3,000 ರೂಪಾಯಿ ಕೇಳಿದರು. 400 kg ಹಸಿ ಬೀನ್ಸ್ ಆಯಿತು, 305 kg ಒಣ ಬೀನ್ಸ್ ಆಯಿತು. ಕೊನೆಗೆ ಮಾಡಿ ಈ ನಮ್ಮದು 7 ಲಕ್ಷ ಬಂದಲ್ಲ, ಅದರಲ್ಲಿ 6-7 ಲಕ್ಷ ಕೊಟ್ಟು 2 ಲಕ್ಷ ಸಾಲ ಮಾಡಿ ಇದ್ರ ಕೊಟ್ಟೆ. ನನಗೆ ವೆನಿಲಾದ ದುಡ್ಡೇ ಬರಲಿಲ್ಲ, ಸಾಲ ಆಯಿತು ವೆನಿಲಾದಿಂದ. ಆಮೇಲೆ ಆ ರೇಟ್ ಬರಲೂ ಇಲ್ಲ. ಆಮೇಲೆ ಬಂತು ಒಂದು 500 ರೂಪಾಯಿ 800 ರೂಪಾಯಿ 25,000 ಹೋರಲಿ 1,000 ರೂಪಾಯಲ್ಲಿ ಬಂತು. ಒಂದು 500 3-4 ಲಕ್ಷ ಸಿಗೋದು. ನಂದೇನೋ ಸಾಲ ಸೋಗಳು ತೀರಿಸಲು ಸರಿಯಾಯಿತು. ದುಡ್ಡು ಬರಲೇ ಇಲ್ಲ ನನಗೆ ವೆನಿಲಾದಲ್ಲಿ. ಆ ವರ್ಷದ 1 ಕೋಟಿ ರೂಪಾಯಿ ಬರಬೇಕು ಅನ್ನೋ ಟೈಮಿಗೆ 2 ಲಕ್ಷ ರೂಪಾಯಿ ಸಾಲ ಆಯಿತು. ಅದಾದ ಟೈಮಲ್ಲಿ ನಂಗೆ ಆ ಟೆನ್ಷನ್ಗೆ ಬ್ರೈನ್ ಹೆಮ್ರೇಜ್ ಆಯಿತು. ಬ್ರೈನ್ ಹೆಮ್ರೇಜ್ ಆಗಿ ಎಡದೇ ಕಣ್ಣಿದೆಯಲ್ಲ, ಎಡದೇ ಕಣ್ಣು ಹೀಗಾಗ್ಬಿಟ್ಟಿತ್ತು. ನೋಡಿದ್ರೆ ಡಬಲ್ ಕಾಣೋದಿಲ್ಲ. ಅವು ನನ್ನ ತಮ್ಮನೇ ಡಾಕ್ಟ್ರು, ನ್ಯೂರೋಫಿಷಿಯನ್ನು, ವೇಣುಗೋಪಾಲ ಕೃಷ್ಣ ಬೆಳಪ್ಪನ ಮಗ, ಹಾಸನದಲ್ಲಿದ್ದ. ಅವ್ರ ಹತ್ರಕ್ಕೆ ಹೋದೆ. ಟೆಕ್ಸ್ಟ್ ಮಾಡಿ ಬೆಂಗಳೂರಿಗೆ ಇದಕ್ಕೆ ಕಳಿಸ್ದೆ. MRI ಹೋಗ್ಬೇಕಣಪ್ಪ ಅಂತಂದ. ಹಾಸನಕ್ಕೆ ಹೋಗಿ ನಾವು ಊರಿಗೆ ಬರ್ತಾಯಿದ್ದೆ, ಚಿಕ್ಕಮೂರಿಗೆ ಬರ್ತಿದ್ದೆ. ಅವ್ನು ಬರ್ಕೊಟ್ಟ. ಡಾಕ್ಟ್ರ್ ಪರಿಚಯದ ಸ್ನೇಹಿತರು ಡಾಕ್ಟ್ರ್ ಬರ್ಕೊಟ್ಟ. ಗುರುನಾಥರು ರಾಘವೇಶ್ವರ ಭಾರತಿಗಳು ಬರ್ತಾರೆ ಅಂತ ಹಿರೇಮಗಳೂರು ಜೊತೆ ಕಾಯ್ತಾಯಿದ್ರು. ನಮ್ಮ ಬಾಮೈದನ ಜೊತೆ ಬಂದಿದ್ದರು, ದೊಡ್ಡ ಬಾಮೈದನ. ಅವನು ಮಂಕಾಯಿದ್ರು. ಈ ಥರ ಹೇಳಿರಲ್ಲ, ಬ್ರೈನ್ ಏನಾದ್ರು ಟ್ಯೂಮರು ಆಗಿರ್ಬೋದು, ಕಣ್ಣಿಗಾರಿಕೆ ಅಂತ ಡೌಟ್. ಅವ್ನು ನ್ಯೂರೋಫಿಷಿಯನ್ ಕಳಿಸಿದ್ದು. ಆಮೇಲೆ ಬಾಬಾ ಗುರುನಾಥ ಇಲ್ಲೇ ಇದ್ದಾರೆ, ಜನಗಳೆಲ್ಲ ಇದ್ದಾರೆ ಅಂತ ಈ ಇದರಲ್ಲಿ ಬೈಪಾಸ್ ಸರ್ಕಲ್ ಇದೆಯಲ್ಲ,
ಅಲ್ಲಿ ಒಂದು 20-30 ಜನ ಗುರುನಾಥರು ಕಾಯ್ತಾ ಇದ್ದಾರೆ. ಆಮೇಲೆ ಭಜನೆ ಹೇಳ್ತಾರೆ. ಅಲ್ಲೇ ಇಳಿದು ಪಟ್ಟಂತ ಇಳ್ದೇ ಆಗ್ಬಿಟ್ಟು ಗುರುನಾಥರು ಬಂದರು. ಹತ್ತಿರಕ್ಕೆ ಬಂದೆ, ನಮಸ್ಕಾರ ಮಾಡಿದೆ. ಎಲ್ಲಿಗೆ ಹೋಯ್ದೆ ಅಂದ್ರೆ, ಆಮೇಲೆ ಆಗುತ್ತೆ, ಆಯ್ತು ಹಿಂದಕ ಈಗ ರಾಘವೇಶ್ವರ ಭಕ್ತರು ಬರ್ತಿದ್ದಾರೆ, ದರ್ಶನ ಮಾಡುವಂತೆ ಅಂದರು. ಆಮೇಲೆ ಬಂದರು. ಅಷ್ಟೊತ್ತಿಗೆ ಕಾರ್ ಬಂತು. ಬಂದು ದರ್ಶನ ಮಾಡಿ ನಮಸ್ಕಾರ ಮಾಡಿ ಅಂತ ಅಂದ್ಬಿಟ್ಟು ಕಾಲು ಇಟ್ಕೊಂಡು ಒಂದು ಇದು ಮಾಡಿ ಕಾಲು ಮುಟ್ಟೆ ತಲೆ ತಲೆ ಅಂತ ಇಟ್ಟಿರು. ಆಮೇಲೆ ಒಂದು ಪಾದ ಪೂಜೆ ಮಾಡಿರು. ಅದು ತೀರ್ಥ ಇತ್ತು ಕಣ್ಣಿಗೆ ಹಚ್ಚಿರು. ಏನೇ ಕಣ್ಣು ಈ ಥರ ಕಾಯಿದೆ ಅಂದರು. ಸೊ ಈ ಥರ ಏನಾಗಲ್ಲ ಕಣೆಯ ಹೋಗ್ಯಾ, ಇದ್ದೀನಿ ಕಣೆಯ, ನಿನ್ನ ಕಲ್ಪನೆಗೆ ಹೋಗ್ಬೇಕಷ್ಟೇ, ನಿನ್ನ ತಮ್ಮ ಹತ್ರಕ್ಕೆ ಹೋಯ್ದ್ಯಾ ಅಂದರು. ಸರ್ ಹೋಯ್ದೆ. ಇರಲಿ ಹೋಗ್ಬ ಅಂದರು. ಆಮೇಲೆ ಗೋಪಿನಾಥ್ಕಲ್ಲಿ ಭಗವಂತ ಶ್ರೀರಾಮಚಂದ್ರ ಅಂತಂದು ಬರುತ್ತಲ್ಲ, ಹಾಡು ಬರುತ್ತಲ್ಲ, ಕೃಪಾಳ ಭಜಮನ ಅದು ಹಾಡು ಹೇಳ್ಸಿರೋ ನೀನು ಹೇಳೆ ಅಂದರು. ನಾನು ಹೇಳಿದೆ. ನನ್ನ ಕಂಠನೂ ಚೆನ್ನಾಗಿದೆ, ಹೇಳಿದೆ. ಆಯಿತು. ಅವ್ರ ರಾಘವೇಶ್ವರ ಭಟ್ರನ್ನ ಕಳಿಸಿರೋ. ಎಲ್ಲ ಚೆನ್ನಾಗಿ ಮನೆಗೆ ಬಂದು ಮತ್ತೆಲ್ಲ ತಿಂಡಿ ಎಲ್ಲ ಆಯಿತು. ಮತ್ತು ಬೆಳಗ್ಗೆಲ್ಲೇ ನಾವು ಹೊರಟೆ. ಆಮೇಲೆ ನಾನು ಬೆಂಗಳೂರಿಗೆ ಹೋದೆ. ಮೈಸೂರಿಗೆ ಬಂದರೂ ಹೋದು. ನೀವು ನಂಬ್ತೀರೋ ಬಿಡ್ತೀರೋ, ಡಯಾಗ್ನೋಸಿನ ಹೆಸರೇ ಹೆಂಗೆ ಗೊತ್ತಾ, ರಾಘವ ಡಯಾಗ್ನೋಸಿಸ್ ಸೆಂಟರ್. ರಾಘವೇಶ್ವರ ಭಟ್ರು ನೋಡಿ ನಾನು. ರಾಘವ ಡಯಾಗ್ನೋಸಿಸ್ ಸೆಂಟರ್ ಅಂತ ಈಗಲೂ ಇದೆ. ಅದು ಬನಶಂಕರಿ ಇರಬೇಕು, ಜಯನಗರದಲ್ಲಿ. ಒಳಗೆ ಹೋದೆ. ಅಯ್ಯಂಗಾರ್ ಅವರು ಆ್ಯಕ್ಚುಲಿ ನಮ್ಮ ತಮ್ಮನ ಸ್ನೇಹಿತರು ಈ ಡಯಾಗ್ನೋಸಿಸ್ ಸೆಂಟರ್ ಇಟ್ಕೊಂಡವರು, ರೇಡಿಯಾಲಿಸ್ಟು. ರಿಸೆಪ್ಷನಲ್ಲಿ ದೊಡ್ಡದೊಂದು ಫೋಟೋ, ಅದು ಯಾವುದು ಶ್ರೀರಾಮಚಂದ್ರನ ಫೋಟೋ. ಆಮೇಲೆ ನನ್ನ MRI ರೂಮಿಗೆ ಕರ್ಕೊಂಡೋದ್ರು. ಅಲ್ಲಿ ರೊಕ್ಕ ಕೊಟ್ಟು ಮಲಗಿಸಿರೋ ಗಣೇಶ ಬಾಗಿತ್ತು. ಸೇಮ್ ಹಾಡು ಹಾಕಿಯಾರ ಸರ್. ಯಾವುದು ಗೋಪಿನಾಥ್ ಹೇಳಿದ್ರು ಅದೇ ಹಾಡು ಹಾಕಿಯಾರೆ. ಆಮೇಲೆ ಬಂತು. ಆಮೇಲೆ ಅವರು ನನ್ನ ಡಾಕ್ಟ್ರು ಡೈರೆಕ್ಟು ಈಗ ಕನ್ಸಲ್ಟ್ ಮಾಡಿ ಒಂದು ಡಾಕ್ಟ್ರ್ ನೋಡಲೇ ಇಲ್ಲ. ಅವರ ಡೈರೆಕ್ಟ್ ಇದರಲ್ಲೇ ಕಳಿಸ್ಬಿಟ್ರು ಅದಕ್ಕೆ ನನ್ನ ತಮ್ಮಂಗೆ. ಅದೇನಾದ್ರು ಮತ್ತೆ ಹಾಸನಕ್ಕೆ ಬಂದೆ. ನೋಡಿದರೆ ಒಂದು ಥರ್ಡ್ ನರ್ವ್ ಅಂತ, ಇಲ್ಲಿಂದ ಬ್ರೈನಿಗೆ ಹೋಗೋ ನರ್ವು, ಕಣ್ಣನ್ನು ಇದು ಮಾಡೋದು, ಬ್ರೈನ್ಗೆ ಹೋಗೋ ನರ್ವು ಪಂಚರ್ ಆಗಿದೆ. ಪಂಚರಾಗಿ ಹಾಗೆ ಸ್ಲಿಟ್ ಕೂತ್ಕೊಂಡಿದೆ. ಅವನಿಗೆ ಆಶ್ಚರ್ಯ ಆಯಿತು. ಅದು ಓಪನ್ ಆಗಿದ್ರೆ ಬ್ರೈನ್ ಹ್ಯಾಮ್ರೇಜೇ, ಪಂಚರ್ ಆಗಿದ್ರೆ ಹ್ಯಾಮ್ರೇಜು. ಹಾಗೆ ಕೂತ್ಕೊಂಡಿದೆ. ಏನೂ ಆಗಿಲ್ಲ ಕಣ, ಒಂಚೂರು ಇದಾಗಿದೆ, ಸ್ಲಿಟ್ ಬಂದಂಗೆ ಆಗಿದೆ, ಏನೂ ಆಗಿಲ್ಲ ಅಂತ ಡಾಕ್ಟ್ರ್ ಟರ್ಮ್ಸಲ್ಲಿ ಹೇಳ್ದೆ. 4 ತಿಂಗಳು ಬೇಕಾಗ್ತದೆ ನಿಮಗೆ ಇದಕ್ಕೆ ಅಂತ. 4 ತಿಂಗಳೆಲ್ಲ ಒಂದು 15 ದಿವಸಕ್ಕೆ ನಂಗೆ ಕರೆಕ್ಟ್ ಆಯಿತು. ಏನೋ ಗುರುವಿನ ಪ್ರಾಣ ಭಿಕ್ಷೆ ಕೊಟ್ಬಿಟ್ರು ಅನ್ನೋದಕ್ಕೆ ಇನ್ನೇನು ಕೊಡೋಕ್ಕೆ ಸಾಧ್ಯ. ವಿನಿಲಾ ಕಿಟ್ಟಿ ಅಂತ ಇದಕ್ಕೆ ಬಂದಿದ್ದು ಅಷ್ಟೇ. ವಿನಿಲಾ ಬೆಳೆದಿದ್ವಲ್ಲ, ಅದಕ್ಕೋಸ್ಕರ ಅಲ್ಲಿ ನಮ್ಮೂರಲ್ಲಿ ಕಿಟ್ಟಿ ಅಂತಲೂ ಜಾಸ್ತಿ ಜನ. ಎಲ್ಲರಿಗೂ ವಿನಿಲಾ ಕಿಟ್ಟಿ, ಗಾರೆಮನೆ ಕಿಟ್ಟಿ, ಹಾಗೆ ಹೀಗೆ ಅಂತ ಹೇಳೋರು. ಈ ವೆನಿಲಾದಿಂದ ನಮಗೆ ಫೇಮ್ ಬಂತು. ಯಾಕಂದ್ರೆ ನಾವು ಎಲ್ಲ ನ್ಯಾಷನಲ್ ಅವಾರ್ಡ್ ಬಂತು, ಎಲ್ಲ ಬಂತು, ಜನಗಳು ಬೇಕಾಷ್ಟು ಜನ ಬಂದರು, ನೋಡ್ಕೊಂಡೆಲ್ಲ ಹೋದರು. ಆದರೆ ನಮ್ಗೆ ಆ ಟೈಮಲ್ಲಿ ಅವಶ್ಯಕತೆ ಇದ್ದ ದುಡ್ಡುಗಳೇ ಬರಲಿಲ್ಲ. ಆದರೆ ಹೆಸರು ಮಾತ್ರ ನನಗೆ ಟ್ಯಾಗ ಉಳ್ಕೊಳ್ತವೆ. ವೆನಿಲಾ ಕಿಟ್ಟಿ ಅಂದರೆ ಎಲ್ಲರಿಗೂ ಅರ್ಥವಾಗುತ್ತೆ. ನಮ್ಮ ಗುರು ಬಾಂಧವಗಳಲ್ಲಿ, ಈಚಿನ ಸ್ನೇಹಿತರುಗಳಲ್ಲಿ ವೆನಿಲಾ ಕಿಟ್ಟಿ ಅಂತ ಅಂದರೆ ಗೊತ್ತಾಗುತ್ತೆ. ಅದು ವೆನಿಲಾ ಕತೆ, ವೆನಿಲಾ ಕಿಟ್ಟಿ ಅನ್ನೋದು ಕತೆ. ಇಷ್ಟು ನಡೀತು ನನ್ನ ಜೀವನದಲ್ಲಿ. ಗುರುನಾಥರದ್ದು ಒಂದು ಜೀವ ಭಿಕ್ಷೆ ಕೊಟ್ಟರು ನನಗೆ. ಅದು ಅವ್ರದ್ದೊಂದು ಇದಾಯಿತು ನೋಡಿ, ದರ್ಶನವಾಯಿತು. ಅವ್ರು ಹೇಳಿದ್ರಲ್ಲ, ಜನವರ ಹಾಕ್ಬಿಟ್ಟಿದ್ರಲ್ಲ, ಜೀವ ಬೇಕೋ ದುಡ್ಡು ಬೇಕೋ ಕೇಳ್ಬಿಟ್ಟಿದ್ರು. ದುಡ್ಡು ಸಿಗಲಿಲ್ಲ ನನಗೆ. ಈಗಲೂ ನಾವು ಅಂಥ ಕೋಟ್ಯಾಂತರ ರೂಪಾಯಿ ದುಡ್ಡು ಬರೋದು ಯಾವುದೂ ಇಲ್ಲ. ಜೀವನ ಮಾಡ್ಕೊಂಡೋಗಿ ಭಗವಂತ ಕೊಟ್ಟಿಯಾನೆ ಜೀವನ ಮಾಡ್ತಿದ್ದೀವಿ. ಸಾಲ ಸೋಳು ಹೇಗೆ ತೀರ್ಕೊಂಡು ಕೇಳ್ತೆ ನಾನು. ಅಲ್ಲ ಕಣ್ಯಾ, ನಿಂಗೆ ದುಡ್ಡು ಬಂದಿದ್ದು ಜೀವಲ್ಲಿ ಉಳಿತಿತ್ತೆ. ನಿಮ್ಮದೆಲ್ಲ ತುಂಬ ಕಣ್ಣಾಗ್ಬಿಡ್ತು. ಇಡೀ ಕರ್ನಾಟಕ ಎಲ್ಲ ಕಡೆ ಪ್ರಚಾರ ಆಯಿತು, ತುಂಬ ಜನಕ್ಕೆ ಕಣ್ಣಾಗ್ಬಿಟ್ಟಿತ್ತು. ನಿನ್ನ ಜೀವ ಬಂದು ದುಡ್ಡೆಲ್ಲ ಬಂದಿದ್ದು ನಿಂಗೆ ಅಷ್ಟೆಲ್ಲವ ಅನುಭವಿಸಿ ನೀ ಎಲ್ಲಿರ್ತಿದ್ದೆಯಾ ಅಂತ. ಆಗ ನನಗೂ ಬೇಜಾರಾಗಿತ್ತು. ನಮ್ಮ ಸಾಲದ ಒತ್ತಡ ತುಂಬ ಇದ್ದೆ ನಾನು. ಆದರೂ ಆಯಿತು, ಒಂದು ಎಲ್ಲ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡೆ, ಸಾಲಗಳು ತೀರಿಸ್ಕೊಂಡೆ, ಆರಾಮಾಗಿದ್ದೀವಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.